ಹಲೋ ಹಾಯ್ ನಮಸ್ಕಾರ. ಇವತ್ತಿನ ರೆಸಿಪಿ ಬಂದು 1.5 ವರ್ಷದಿಂದ 2 ವರ್ಷ ಮಕ್ಕಳಿಗೆ ಕೊಡ್ಬೋದಾದಂಥ ಬ್ರೇಕ್ಫಾಸ್ಟ್ ಆಗಿರುತ್ತೆ, ಬೆಳಗಿನ ಉಪಹಾರ ಆಗಿರುತ್ತೆ. ಇದನ್ನು ಹೇಗೆ ಮಾಡ್ಕೊಳ್ಳೋದು ನೋಡೋಣ ಬನ್ನಿ. ಮನೆಯಲ್ಲೇ ಮಾಡ್ಬೋದಾದಂಥ ಹೆಲ್ದಿ ರೆಸಿಪಿ ಆಗಿದೆ. ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ತಿನ್ನೋವಂತಹ ಉಪಹಾರ ಆಗಿದೆ ಇದು. ಇದಕ್ಕೆ ಮೊದಲಿಗೆ ಒಂದು ಆಪಲ್ ತಗೊಂಡು ಚೆನ್ನಾಗಿ ತೊಳೆದಿಟ್ಕೊಬೇಕು. ನಂತರ ಅದರ ಸಿಪ್ಪೆನ ತಕ್ಕೊಂಡು ಸಣ್ಣ ತುರಿಯಾಗಿ ತುರ್ಕೊಬೇಕು. ಕೊಬ್ಬರಿ ತುರಿ ಬರುತ್ತಲ್ಲ ಅದರಲ್ಲಿ ತುರ್ಕೊಂಡ್ರೆ ಸಾಕು. ಈ ಥರ ಸಣ್ಣದಾಗಿರಬೇಕು ಅಷ್ಟೇ. ನಂತರ ಸ್ಟವ್ ಮೇಲೆ ಒಂದು ಪಾತ್ರನ ಇಟ್ಕೊಂಡು ಅದಕ್ಕೆ 2 ಸ್ಪೂನ್ ರವೆನ ಹಾಕ್ಕೊಬೇಕು. ರವೆ ಮೀಡಿಯಮ್ ಅಥವಾ ಸಣ್ಣ ರವೆ ಯಾವುದಾದ್ರೂ ಆಗುತ್ತೆ. ಅದನ್ನು ಒಂದು ನಿಮಿಷಗಳ ಕಾಲ ಹಾಗೆ ಲೈಟಾಗಿ ಹುರ್ಕೊಬೇಕು. ಲೋ ಫ್ಲೇಮಲ್ಲೇ ಹುರ್ಕೊಬೇಕು. ಅದು ಸ್ಮೆಲ್ಲು ಸ್ವಲ್ಪ ಹೋಗೋ ತನಕ ಹುರ್ಕೊಬೇಕು ಅಷ್ಟೇ. ನಂತರ ಇದಕ್ಕೆ 1 ಸ್ಪೂನ್ ತುಪ್ಪನ ಹಾಕ್ಕೊಂಡು ಸಣ್ಣ ಉರಿಯಲ್ಲೇ ಹುರ್ಕೊಬೇಕು. ತುಪ್ಪ ಹಾಕೋದ್ರಿಂದ ಮಕ್ಕಳಿಗೆ ಡೈಜೆಷನ್ ಆಗುತ್ತೆ ಚೆನ್ನಾಗಿ, ತುಂಬ ಒಳ್ಳೆಯದು, ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಕೂಡ. ಲೋ ಫ್ಲೇಮಲ್ಲೇ ತುಪ್ಪ ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಬೇಕು. ರವೆ ಹಾಗೂ ತುಪ್ಪ ಎರಡೂ ಕೂಡ ಮಿಕ್ಸ್ ಆಗೋ ತನಕ ಚೆನ್ನಾಗಿ ಹುರ್ಕೊಬೇಕು. ತಳ ಹತ್ತಬಾರ್ದು ಅಥವಾ ಸೀದು ಹೋಗಬಾರ್ದು. ಹುರಿದಾದ ನಂತರ ಇದಕ್ಕೆ 1 ಗ್ಲಾಸ್ ನೀರನ್ನು ಹಾಕ್ಕೊಬೇಕು. ನೀರು ನೋಡಿ ಹಾಕ್ಕೊಳ್ಳಿ. ನಿಮಗೆ ತಿಕ್ಕಾಗಿರಬೇಕು ಅಂತಂದರೆ ಕಡಿಮೆ ನೀರು ಹಾಕ್ಕೊಳ್ಳಿ. ಸ್ವಲ್ಪ ತೆಳುವಾಗಬೇಕಂದ್ರೆ ಜಾಸ್ತಿ ನೀರನ್ನ ಯೂಸ್ ಮಾಡಿ. ಲೋ ಫ್ಲೇಮಲ್ಲೇ ಇಟ್ಕೊಂಡು ಇನ್ನೂ ಸ್ವಲ್ಪ ನೀರು ಹಾಕ್ಕೊಂಡು ತಿರ್ಕೊತಾನೆ ಇರಬೇಕು. ತಳ ಹಿಡಿಬಾರ್ದು. ತಳ ಹಿಡಿದ್ರೆ ಸೀದೋಗ್ಬಿಡುತ್ತೆ. ಅದರಿಂದ ಒಂದು 2-3 ನಿಮಿಷಗಳ ಕಾಲ ಹಾಗೆ ತಿರ್ಗಿಸ್ಕೊಂಡು ನಂತರ ಇದಕ್ಕೆ ನಾನು ಕಲ್ಲುಪ್ಪನ್ನು ಬಳಸಿದ್ದೀನಿ. ಮಕ್ಕಳಿಗೆ ಕೊಡೋ ಎಲ್ಲ ಫುಡ್ಗಳಿಗೂ ಕೂಡ ಕಲ್ಲುಪ್ಪನ್ನೇ ಬಳಸಬೇಕು. ಆನಂತರ ಒಂದು ಲಿಡ್ಡನ್ನು ಮುಚ್ಚಿ ಒಂದು 3-4 ನಿಮಿಷಗಳ ಕಾಲ ಲೋ ಫ್ಲೇಮಲ್ಲೇ ಬೇಯಿಸ್ಕೊಬೇಕು. ರವೆ ಅರಳಬೇಕಲ್ಲ, ಅಲ್ಲಿ 4 ನಿಮಿಷಗಳ ಕಾಲ ಮುಚ್ಚನ ತೆಗೆದು ಮತ್ತೆ ಅದನ್ನು ತಿರುಗಿಕೊಳ್ಳಬೇಕು. ಯಾಕೆ ಅಂತಂದರೆ ತಳ ಹೊತ್ಬಿಡುತ್ತೆ, ನೋಡ್ಕೊತಾನೆ ಇರಬೇಕು. ಇದಕ್ಕೆ ಈಗ ತುರಿದಿಟ್ಕೊಂಡಿರೋ ಅಂಥ ಆಪಲ್ನ ಸೇರಿಸೋಣ. ಆಪಲ್ ಹಾಕಿದ ನಂತರ ರವೆ ಮತ್ತು ಆಪಲ್ ಮಿಕ್ಸ್ ಆಗೋ ತನಕ ಚೆನ್ನಾಗಿ ತಿರ್ಕೊಬೇಕು. ಆಪಲ್ ಹಾಕಿದ್ಮೇಲೆ ಒಂದು 2-3 ನಿಮಿಷಗಳ ಕಾಲ ಬೆಂದರೆ ಸಾಕು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ತುಂಬ ಚೆನ್ನಾಗಿರುತ್ತೆ. ಮಕ್ಕಳಿಗೆ ಕೊಡೋದಕ್ಕೆ ತುಂಬ ಇಷ್ಟಪಟ್ಟು ಕೂಡ ತಿಂತಾರೆ. ಇದನ್ನು ಮನೆಯಲ್ಲೇ ಒಂದ್ಸಲ ಟ್ರೈ ಮಾಡಿ ನೋಡಿ. ಆಪಲ್ ಹಾಕಿದ ಮೇಲೆ ಮತ್ತೆ 1 ನಿಮಿಷಗಳ ಕಾಲ ಬೇಯಿಸ್ಕೊಂಡ್ರೆ ಸಾಕು. ಇದನ್ನು ಚೆನ್ನಾಗಿ ತಿರ್ಗಿಸ್ಕೊಂಡು ಬೇಯಿಸ್ಕೊಬೇಕು. ನಂತರ ಇದಕ್ಕೆ ನಾವೀಗ ಒಂದು ಅರ್ಧ ಲೋಟ ಹಾಲು ಹಾಕೋಣ ಬನ್ನಿ. ಹಾಲು ಹಾಕಿದ್ರೆ ಇನ್ನು ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ, ಒಳ್ಳೆಯದು ಕೂಡ ಮಕ್ಕಳಿಗೆ. ಅದಕ್ಕೋಸ್ಕರ ಹಾಲನ್ನು ಮಿಕ್ಸ್ ಮಾಡ್ತಾಯಿದ್ದೀನಿ. ಸ್ವಲ್ಪ ಹಾಕಿದ್ರೆ ಸಾಕು, ಹಾಲು ಜಾಸ್ತಿ ಬೇಡ. ಒಂದು 1/4 ಲೋಟದಷ್ಟು ತೊಗೊಂಡು ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಟೇಸ್ಟು. ಅದಕ್ಕೋಸ್ಕರ ಹಾಕ್ತಾಯಿದ್ದೀನಿ. ಹಾಲು ಹಾಕಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿ ಲಿಡ್ ಕ್ಲೋಸ್ ಮಾಡಿ ಒಂದು ನಿಮಿಷಗಳ ಕಾಲ ಬೇಯಿಸಿದರೆ ಸಾಕು. ಇದನ್ನು ಜಾಸ್ತಿ ಹೊತ್ತು ಬೇಡ, ಏಕೆಂದರೆ ಮೊದಲೇ ಎಲ್ಲ ಬೆಂದಿದೆ ಆಪಲ್ ರವೆ ಎಲ್ಲ. ಹಾಲು ಮಿಕ್ಸ್ ಆಗಿದ್ರೆ ಸಾಕು. ಅದಕ್ಕೋಸ್ಕರ 1 ನಿಮಿಷಗಳ ಕಾಲ ಬೇಯಿಸ್ಕೊಬೇಕು. ಈಗ ಸರ್ವ್ ಬೌಲ್ಗೆ ಹಾಕಿ ಈಗ ಮಗುವಿಗೆ ಕೊಡ್ಬೋದು. ತುಂಬ ಚೆನ್ನಾಗಿರುತ್ತೆ, ತುಂಬ ಹೆಲ್ದಿ ಕೂಡ. ಹೊರಗಿನ ಸೆರ್ಲ್ಯಾಕ್ ತಂದು ಕೊಡೋದಕ್ಕಿಂತ ಇದು ಕೊಡೋದು ತುಂಬ ಒಳ್ಳೆಯದು. ತುಂಬ ಇಷ್ಟಪಟ್ಟು ತಿಂತಾರೆ, ಹೆಲ್ದಿಯಾಗಿರುತ್ತೆ. ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.